ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಇಡೀ ಮೈಯಲ್ಲಿ ನಮ್ಮ ಆಂಕ್ಲೆಟ್ ಅಂದರೆ ನಮ್ಮ ಪಾದನೂ ಅಲ್ಲ, ಪಾದ ಅಂತ ಬಂದಾಗ ನಮಗೆ ಕೆಳಗಡೆ ಅಂಗಾಲು ಏನು ಬರುತ್ತೆ, ಪಾದ ಅಂತ ಬಂದಾಗ ಅಲ್ಲಿ ನಮಗೆ ಗುರು ಬಂದ್ಬಿಡ್ತಾನೆ. ಆದ್ರೆ ಈ ಕಾಲ್ ಚೈನ್ ಹಾಕ್ತಿವಲ್ಲ, ಇಮ್ಮಡಿ ಏನ್ ಬರುತ್ತೆ ಆ ಜಾಗದಲ್ಲಿ ಶನಿ ಇರ್ತಾನೆ. ನೀವು ಕೆಲವೊಂದ್ ಕಡೆ ನೋಡಿರ್ತೀರಾ, ಕಾಲ್ ತೊಳ್ದಾಗ ಹಿಮ್ಡಿ ತೊಳಿ ಅಂತ ಹೇಳ್ತಾರೆ. ಶನಿ ಬಲ ಇರಲ್ಲ, ಮುಂದೆ ಮಾತ್ರ ಕಾಲ್ ತೊಳ್ಕೊಂಡ್ರೆ ಹಿಂದೆ ಶನಿ ಬಲ ಇರಲ್ಲ ಅಂತ ಹಿರಿಯರು ಹೇಳಿರೋದನ್ನ ಕೇಳಿರ್ತೀವಿ. ಈಗೂ ಕೂಡ ನಾವೆಲ್ಲಾದ್ರೂ ಹೋದ್ರೆ ಕಾಲ್ ತೊಳ್ಕೊಂಡಾಗ ನೀಟಾಗಿ ಕಾಲ್ ತೊಳ್ಕೊತೀವಿ, ಅಂದ್ರೆ ಶುಚಿ, ಅಂದ್ರೆ ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋತೀವಿ. ಎಲ್ಲರೂ ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ನಾನ ಮಾಡಿ ಮಡಿ ಮಾಡ್ಕೊಂಡು ಎಲ್ಲ ಹೋಗಿರ್ತೀವಿ. ಆದರೆ ತೊಳೆಯೋದು ಕಾಲು ಮಾತ್ರ ತೊಳಿತೀವಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಿ, ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಿ. ಆ ಕಾಲಿಗೆ ಅಂತ ಬಂದಾಗ ಶನಿ ಎಲ್ಲೋದ್ರೂ ಆ ಜಾಗವನ್ನು ನೀಟಾಗಿ ಇಟ್ಕೋಬೇಕು ಅಂತ. ಸೊ ಯಾಕಂದರೆ ಆ ಶನಿ ಅಂದರೆ ಎಲ್ಲರೂ ಅಷ್ಟು ಭಯ ಪಡ್ತಾರೆ, ಎಲ್ಲರಿಗೂ ಗೊತ್ತು. ಯಾಕಂದರೆ ಅವ್ನು ಕೊಟ್ಟರೆ ಯೋಗವನ್ನೇ ಕೊಡ್ತಾನೆ. ಅಕಸ್ಮಾತು ಅವನ್ನ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಮ್ಮನ್ನ ಪಾತಾಳ ಕೂಡ ನುಗ್ತಾನೆ ಅಂತ. ಹಾಗಾಗಿ ನೋಡಿ, ಈ ಶನಿ ಇರೋ ಜಾಗಕ್ಕೆ ನಾವು ಈ ಗೋಲ್ಡ್ ಅಂತ ಬಂದಾಗ ಗೋಲ್ಡ್ ಚಿನ್ನದ ಒಂದು ಆಭರಣ, ಕಾಲ್ ಚೈನ್ ಆಗಿರ್ಬೋದು, ಕಾಲು ಉಂಗುರ ಆಗಿರ್ಬೋದು, ಇದನ್ನು ತಗೊಂಡೋಗಿ ನಾವು ಸೂರ್ಯನಿಗೆ ಒಂದು ಇದು ಚಿನ್ನದ ಕಾಲ್ಚೆನ್ನು, ಚಿನ್ನ ಅಂತ ಬಂದಾಗ ಸೂರ್ಯನಿಗೆ ಅಧಿಪತಿ ಆಗ್ತಾನೆ, ಗುರುಗೂ ಕೂಡ. ಅದನ್ನು ತಗೊಂಡೋಗಿ ನಾವು ಶನಿಯ ಜಾಗಕ್ಕೆ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಇಲ್ಲದೇ ಇರೋ ಅಂಥ ದರಿದ್ರವನ್ನು ನಾವು ಮೈ ಮೇಲೆ ಹಾಕೊಂಡಾಗುತ್ತೆ. ನೋಡಿ, ನೀವು ಸುಮಾರು ಜನಕ್ಕೆ ನೋಡಿರ್ಬೋದು, ಯಾರೆಲ್ಲ ಈ ಗೋಲ್ಡ್ ಕಾಲುಂಗ್ರ, ಯಾಕಂದರೆ ನಾವು ನಡಿಬೇಕಾದ್ರೆ ನಮ್ಮ ಪಾದ ಸ್ಪರ್ಶ ನಮ್ಮ ನೆಲಕ್ಕೆ ಆಗ್ತಾ ಇರುತ್ತೆ. ನಮ್ಮ ನೆಲಕ್ಕಾದಾಗ ನಾವು ಹಾಕ್ಕೊಳ್ತಕ್ಕಂಥ ಕಾಲುಂಗ್ರ, ಯಾಕಂದರೆ ನೋಡಿ, ಹೆಣ್ಣು ಮಕ್ಕಳಿಗೆ 2ನೇ ಬೆರಳಿಗೆ ಏನಕ್ಕೆ ಕಾಲುಂಗ್ರ ಮದುವೆ ಆಗಬೇಕಾದ್ರೇ ಹಾಕ್ತಾರೆ. ಈ ಕಾಲದಲ್ಲಂತೂ ಯಾರು ಕಾಲುಂಗ್ರನೂ ಹಾಕ್ಕೊಳ್ಳಲ್ಲ. ಅವ್ರಿಗೆ ಮದುವೆ ಆಗಿದೆಯಾ ಇಲ್ವಾ, ಏನಾಗುತ್ತೆ, ಮುತ್ತೈದರಿಗೆ ಗಂಡ ಅವರ ಪತಿ ತೀರ್ಕೊಂಡ್ಮೇಲೆ ಕಾಲುಂಗ್ರವನ್ನು ತೆಗೆದು ಹಾಕ್ತಾರೆ. ಯಾಕೆ ಅಂದರೆ ಅದನ್ನು ನೋಡಿದಾಗ ಕೆಲವ್ರಿಗೆ ಗೊತ್ತಾಗುತ್ತೆ ಅವರು ಮುತ್ತೈದೆರಾ ಅಲ್ವಾ, ಅವ್ರಿಗೆ ಯಜಮಾನ್ರು ಇದ್ದಾರಾ ಇಲ್ವಾ ಅನ್ನೋದು ಆ ಕಾಲು ನೋಡಿ ಅವರು, ಯಾಕಂದರೆ ಯಾರು ಕೇಳ್ತಾ ಇರಲಿಲ್ಲ ನಿಮ್ಗೆ ಯಜಮಾನ್ರು ಇದ್ದಾರಾ ಇಲ್ವಾ ಅಂತ, ತುಂಬ ಜನ ಇದ್ದಾಗ ಅದನ್ನು ನೋಡಿ ಕಂಡುಹಿಡಿತಾ ಇದ್ರು. ಹಾಗಾಗಿ ಆದರೆ ಆ ಒಂದು ಕಾಲು ಬೆರಳಿಗೆ ಇವಾಗೆಲ್ಲ ಎಲ್ಲರೂ ತೆಗ್ದಾಕ್ತಾರೆ. ಯಾರ ಕಾಲಲ್ಲಿ ನೋಡ್ಲಿ, ಇರೋದು ಇಲ್ಲದೆ ಇರೋದು ಏನು ಗೊತ್ತಾಗಲ್ಲ, ಯಾರಿಗೆ ಮದ್ವೆ ಆಗಿದೆ ಆಗಲ್ಲ ಅನ್ನೋದು ಗೊತ್ತಾಗಲ್ಲ, ಯಾರಿಗೆ ಯಜಮಾನ್ರು ಇದ್ದಾರೆ ಇಲ್ಲ ಅಂತಾನೂ ಆಗಲ್ಲ. ಕೆಲವರೆಲ್ಲ ಹಾಕೊಂಡೇ ಇರ್ತಾರೆ, ಕೆಲವರೆಲ್ಲ ತೆಗ್ದಾಕ್ತಾರೆ. ಆ 2ನೇ ಬೆರಳು ಬಂದು, ಹೆಬ್ಬೆರಳಿನ ಪಕ್ಕದ ಬೆರಳು ಬಂದು ಡೈರೆಕ್ಟ್ ನಮ್ಮ ಗರ್ಭಕೋಶಕ್ಕೆ ಕನೆಕ್ಟ್ ಆಗುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ. ಅದು ಹೌದು, ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಮದುವೆ ಆಗಿದ ತಕ್ಷಣ ಕಾಲುಂಗ್ರ ಹಾಕಿದಾಗ ನಮ್ಮ ಗರ್ಭಕೋಶ ಕರೆಕ್ಟ್ ಆಗುತ್ತೆ. ಈ ಮಕ್ಕಳಾಗದೇ ಇರೋದಕ್ಕೆ ಇವಾಗೆಲ್ಲ ಟ್ರೀಟ್ಮೆಂಟ್ ಇದೆ, ಅವಾಗೆಲ್ಲ ಯಾವುದೇ ಟ್ರೀಟ್ಮೆಂಟ್ ಇರ್ತಾ ಇರಲಿಲ್ಲ. ಈ ನಾವೇನು ಆಭರಣಗಳು ಹಾಕ್ತೀವಿ, ಕೆಲವೊಂದು ಕಡೆ ಹಾಕ್ತಾರಲ್ಲ, ಅದೇ ಆಭರಣಗಳಲ್ಲಿ ನಮ್ಮ ನರಗಳ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಕಾಲುಂಗ್ರ ಹಾಕಿದಾಗ ಹೆಣ್ಣು ಮಕ್ಕಳಿಗೆ ಗರ್ಭಕೋಶಕ್ಕೆ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಅದು ಪ್ರೆಸ್ ಮಾಡ್ತಾ ನಾವು ನಡೀತಾ ಕಾಲು ಬೆರಳು ಪ್ರೆಸ್ ಆದಾಗ ನಮಗೆ ಈ ಮಕ್ಕಳಾಗೋ ಅಂಥದ್ದು ಆ ಚಾನ್ಸಸ್ ಎಲ್ಲ ಇರುತ್ತಲ್ವಾ. ಮದುವೆ ಆದಮೇಲೆ ಅವಾಗೆಲ್ಲ ಕೇಳ್ತಾ ಇದ್ದಿದ್ದು 1 ವರ್ಷಕ್ಕೆ 2 ವರ್ಷಕ್ಕೆ ಮಗು ಬೇಕು ಅಂತ. ಸೊ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಕಾಲುಂಗ್ರವನ್ನು ಹಾಕ್ತಾ ಇದ್ರು ಮದುವೆ ಆಗಿದ ತಕ್ಷಣ. ಇವಾಗ ಮದುವೆ ಆಗಿ ಒಂದು 3 ದಿನ 15 ದಿನ ಕಾಲುಂಗ್ರ ಬಿಚ್ಚಾಕ್ತಾರೆ. ಮಕ್ಕಳು ಎಷ್ಟೋ ಜನಕ್ಕೆ ಇವಾಗ PCOD ಪ್ರಾಬ್ಲಮ್, ಗರ್ಭಕೋಶದ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಇದು ವೈಜ್ಞಾನಿಕವಾಗಿ ಇದು ಒಂದು ಕಾರಣ ಆಗಿರುತ್ತೆ. ಮತ್ತು ಗ್ರಹಗಳು ಅಂತ ಬಂದಾಗ ನೋಡಿ, ಶನಿ ಇರೋವಂಥ ಜಾಗಕ್ಕೆ ನಾವು ಈ ಪವಿತ್ರವಾಗಿರ್ತಕ್ಕಂಥ ಈ ಚಿನ್ನವನ್ನು ನಾವು ಕಾಲಿಗೆ ಹಾಕಿದಾಗ ಇಲ್ಲದೇ ಇರುವಂಥ ಒಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಲ್ಲರೂ ಹೇಳ್ತಾರೆ ರಾಜರು ಮನೆ ತಂದವರು ಹಾಕ್ಕೊಳ್ಬೋದು ಅಂತ.